ಇದನ್ನ ಈ ಈ ಫೇಕ್ ಸರ್ಟಿಫಿಕೇಟ್ ಮಾಡಿರೋದು ಮಕ್ಕಳು ಡಾಕ್ಟ್ರು ಅಂತ ನಾವು ಅಂದ್ಕೊಂಡಿದ್ವಿ. ಯಾಕೆಂದ್ರೆ ಅವರು ಸ್ತ್ರೀರೋಗ ತಜ್ಞರಂತೆ. ಅದು ಗೊತ್ತಿಲ್ದೇನೆ ಇವರು ಯಾರ ಮತ್ತೆ ಕೇಳ್ಕೊಂಡು ಪೊಲೀಸೆಲ್ಲ ಮನೆಗೆ ಬಂದು ನಮ್ಮೆಲ್ಲ ಅವಮಾನ ಮಾಡ್ತಾವ್ರೆ. ಹಿಂಗೆ ಬರ್ದೋಗ್ಬಿಟ್ರೆ ಸಾಕು, ನಮ್ಗೆ ಪೊಲೀಸ್ ಬರ್ದೋಗ್ಬಿಟ್ರೆ ಸಾಕು. ಇನ್ನು ಮುಂದೆ ನಮಗೆ ಯಾರ ಸಹವಾಸನೂ ಇಲ್ದೇನೆ ನೆಮ್ಮದಿಯಾಗಿದ್ರೆ ಸಾಕು. ಇಲ್ಲಿವರೆಗೂ ನಾವು ತುಂಬ ಅನುಭವಿಸಿದ್ವಿ. ಒಂದು ವಾಟರ್ ಟ್ಯಾಂಕರ್ ತಗೊಬಂದದ ವಿಚಾರ ಎಲ್ಲಿಂದ ಎಲ್ಲಿವರೆಗೂ ಹೋಗಿ ಮುಟ್ಟೈತೆ. ಇಲ್ಲಿಂದ ಆಚೆಗಾದ್ರೂ ನಮ್ಮನ್ನ ನೆಮ್ಮದಿಯಾಗಿರಕ್ಕೆ ಬಿಟ್ರೆ ಸಾಕು. ಈ ಪೊಲೀಸ್ ದೌರ್ಜನ್ಯಗಳು ಇದೆಲ್ಲ ಕಡಿಮೆ ಆದರೆ ಸಾಕು ಸರ್ ನಮಗೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪಾರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ನೋಡಿ ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹತ್ರ ಇದ್ದೀನಿ. ನೋಡಿ ನಿಮಗೆ ಸರ್ಕಾರಿ ಆಸ್ಪತ್ರೆ ಕಾಣ್ತಾ ಇದೆ. ಮತ್ತು ಈ ಭಾಗಕ್ಕೆ ನೋಡಿದ್ರೆ ನಿಮಗೆ ಗ್ರಾಮಾಂತರ ಪೊಲೀಸ್ ಠಾಣೆನೂ ಕೂಡ ಕಾಣ್ತಾ ಇದೆ. ನೋಡಿ ಏನು ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ನಾಗರಾಜು ಕುಟುಂಬದವರು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ರಲ್ಲ, ಆ ಒಂದು ಪ್ರಕರಣದ 2ನೇ ಸಂಚಿಕೆ ಇದು. ಮಿಸ್ ಮಾಡ್ದೇ ಕಡೆ ತನಕ ನೋಡಿ, ಒಂದಷ್ಟು ಕುತೂಹಲಕಾರಿ ವಿಚಾರಗಳಿವೆ. ಈ ಪ್ರಕರಣದ ವಿಚಾರವಾಗಿ ಶ್ರೀಯುತ ಕಂಚನಹಳ್ಳಿ ರವಿಕುಮಾರ್ ಅವರು ಮತ್ತು ಆ ಕುಟುಂಬದ ಸದಸ್ಯರು ಕೂಡ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಈ MLC ಮಾಡುವಂಥ ಸಮಯದಲ್ಲಿ ಮಕ್ಕಳ ವೈದ್ಯರು ಏನೋ ಚಿಕಿತ್ಸೆ ನೀಡಿದ್ರು ಅಂತ ಕೇಳ್ಪಟ್ಟೆ ಸರ್. ಹೌದು ಸರ್, ಹುಲಿಮಮ್ಮ ವೂನ್ ಸರ್ಟಿಫಿಕೇಟ್ ಏನು ಫೇಕ್ ಆಗಿದೆ. ಆ ಫೇಕ್ ವೂನ್ ಸರ್ಟಿಫಿಕೇಟ್ ಮಾಡೋ ಸಂದರ್ಭದಲ್ಲಿ ಮಕ್ಕಳು ಡಾಕ್ಟ್ರು ಮಾಡ್ತಾರೆ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ತೆ ಸರ್. ಏನು ಒಂದು MLC ವಿಚಾರವಾಗಿ ಮಕ್ಕಳ ಡಾಕ್ಟ್ರು ಅಥವಾ ಬೇರೆ ಇನ್ಯಾರು ಅಂತ ಒಂದು ಗೊಂದಲ ಇದೆ ಅಂತ ವಿಚಾರ ಹೇಳಿದ್ರಿ ಸರ್. ಯಾರು ಅಂತ ಗೊತ್ತಾಯ್ತಾ ಸರ್? ಸರ್, ಈ ಪ್ರಕರಣದಲ್ಲಿ ಬೇಲ್ ರಿಜೆಕ್ಟ್ ಮಾಡಿಸ್ಬೇಕು ಅಂತೇಳಿ ಪೊಲೀಸ್ನವರು ಮತ್ತು ಡಾಕ್ಟರ್ಗಳು ಏನು ಸಂಚು ಮಾಡಿ ಮೆಡಿಕಲ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿದ್ರು, ಅಂದರೆ ವೂನ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿದ್ರು ಹನುಮಮ್ಮನ ಹೆಸರಲ್ಲಿ. ಸೊ ಅಂದರೆ ಹನುಮಮ್ಮನಿಗೆ 5 ಸೆಂಟಿಮೀಟ್ರ್ ಇಂಟು 5 ಸೆಂಟಿಮೀಟ್ರ್ ಗಾಯ ಆಗಿದೆ ಅಂತ, ಅಂದರೆ 2 ಇಂಚು ಅಗಲ 2 ಇಂಚು ಉದ್ದ ಗಾಯ ಆಗಿದೆ ಅಂತ ಒಂದು ಫೇಕ್ ಸರ್ಟಿಫಿಕೇಟ್ ಕೊಟ್ಟು ಅದನ್ನು ಹೈಕೋರ್ಟ್ಗೆ ತೊಗೊಂಡೋಗಿ ಕೊಟ್ಟು ಬೇಲ್ ರಿಜೆಕ್ಟ್ ಮಾಡೋಕ್ಕೆ ಭಾಳ ಸರ್ಕಸ್ ಮಾಡಿದರು. ಇದರಲ್ಲಿ ಪೊಲೀಸ್ನವ್ರು ಸಂಚಿದೆ. ಯಾಕೆ ಪೊಲೀಸ್ನವ್ರು ತೊಗೊಂಡೋಗಿ ಹೈಕೋರ್ಟ್ಗೆ ಕೊಡೋದು ಅಡ್ವೊಕೇಟ್ರು. ಸೊ ಈ ಫೇಕ್ ಸರ್ಟಿಫಿಕೇಟ್ ಏನಿದೆ ಮೆಡಿಕಲ್ ಸರ್ಟಿಫಿಕೇಟು, ಇದನ್ನು ಈ ಫೇಕ್ ಸರ್ಟಿಫಿಕೇಟ್ ಮಾಡಿರೋದು ಮಕ್ಕಳು ಡಾಕ್ಟ್ರು ಅಂತ ನಾವು ಅಂದ್ಕೊಂಡಿದ್ವಿ. ಯಾಕೆಂದರೆ ಅವರು ಸ್ತ್ರೀರೋಗ ತಜ್ಞರಂತೆ. ಸೊ ನನಗೆ ಆಮೇಲೆ ಗೊತ್ತಾಯಿತು ಇದು ಸ್ತ್ರೀರೋಗ ತಜ್ಞರು. ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜ್ಯೋತಿ ಜಯರಾಮ್ ಈ ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿದ್ದಾರೆ. ಸೊ ನೀವು ಹೋಗಿ ಅದು ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ವೂನ್ ಸರ್ಟಿಫಿಕೇಟ್ನಲ್ಲಿರ್ತಕ್ಕಂಥ ಸಿಗ್ನೇಚರು ಮತ್ತು ಅದ್ರ ಕೆಳಗಿರ್ತಕ್ಕಂಥ ಡಿಸಿಗ್ನೇಷನ್ ನೋಡಿದ್ರೆ ಅದರಲ್ಲಿ ಖಾತ್ರಿಯಾಗಿ ಗೊತ್ತಾಗುತ್ತೆ ಇದು ಸ್ತ್ರೀರೋಗ ತಜ್ಞೆ. ಅದು ಹೆಸರಿರುವ ಸಿಗ್ನೇಚರ್ ಯಾರು ಅಂತ ನಾನು ಇವತ್ತು ಕ್ರಾಸ್ ಚೆಕ್ ಮಾಡಿದ್ರೆ ಅದು ಡಾಕ್ಟರ್ ಜ್ಯೋತಿ ಅಂತ ಖಾತ್ರಿ ಆಯಿತು ಸರ್. ಸರ್, ಇವಾಗ ಒಂದು ಹಳ್ಳಿಗಾಡಿನಲ್ಲಿ ಅಮಾಯಕರ ಮೇಲೆ ಸಾಕಷ್ಟು ದೌರ್ಜನ್ಯಗಳು ಆವಾಗವಾಗ ನಡೀತಾನೆ ಇರ್ತದೆ ಸರ್. ಇದಕ್ಕೆ ಒಂದು ರೆಮಿಡಿ ಏನಿದೆ ಸರ್? ಸರ್, ಹಳ್ಳಿಗಳಲ್ಲಿ ಅಮಾಯಕರ ಮೇಲೆ ಯಾಕೆ ದೌರ್ಜನ್ಯ ನಡೀತೆ ಅಂದರೆ, ಸೊ ಅಮಾಯಕರು ಹಳ್ಳಿಗಳಿದ್ದಾರೆ ಅಂತಂದರೆ ದೌರ್ಜನ್ಯ ಮಾಡೋರು ಆ ಊರಲ್ಲೇ ಇರ್ತಾರೆ. ಇನ್ನೆಲ್ಲಿಂದನೋ ಬಂದು ದೌರ್ಜನ್ಯ ಮಾಡಲ್ರು. ಇನ್ನೆಲ್ಲಿಂದನೋ ಬಂದು ದೌರ್ಜನ್ಯ ಮಾಡೋದು ಹಳ್ಳಿಗಳಲ್ಲಿ ಕಷ್ಟ. ಆ ಊರಲ್ಲೇ ದೌರ್ಜನ್ಯ ಮಾಡುವಂಥವ್ರು ಇರ್ತಾರೆ. ಸೊ ಆ ದೌರ್ಜನ್ಯ ಮಾಡುವಂಥವ್ರು ಯಾರಪ್ಪ ಅಂತಂದರೆ ಈ ಪೊಲೀಸ್ನವ್ರ ಜೊತೆ ಯಾರು ನಿಕಟ ಸಂಪರ್ಕ ಇರ್ತದೋ, ಈ ಪೊಲೀಸ್ನವ್ರ ಜೊತೆಯಲ್ಲಿ ಯಾವಾಗ ಸಂಪರ್ಕ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಸಂಪರ್ಕ ಇದ್ದರೆ ಪರವಾಗಿಲ್ಲ. ಬಟ್ ಈ ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ಇರ್ತಾವಲ್ಲ, ಡೀಲ್ ಮಾಡೋದು ಅಂತ ಹೇಳ್ತಾರಲ್ಲ ನಮ್ಮ ಹಳ್ಳಿಗಳಲ್ಲಿ, ಅಂಥ ಸಂದರ್ಭಗಳಲ್ಲಿ ಯಾವುದೋ ಒಂದು ಕೇಸ್ ಇದ್ದರೆ ಯಾವುದೋ ಒಂದು ಕೇಸ್ ಇನ್ನೊಂದೇನೋ ಮಾಡೋದು ಅಂತ ಇರ್ತದಲ್ಲ, ಅದರಲ್ಲಿ ಅವ್ರಗಳ ದೌರ್ಜನ್ಯ ಜಾಸ್ತಿ ಊರಲ್ಲಿ. ಪೊಲೀಸ್ನವ್ರ ಜೊತೆ ಚೆನ್ನಾಗವ್ರೆ, ನೀನೇನು ಮಾಡೋಕ್ಕಾಗಲ್ತು ಅಂತೇಳಿ ಅವ್ರಿಗೆ ಯಾರಾದರೂ ವಿರೋಧಿಗಳು ಸಿಕ್ಬಿಟ್ರೆ, ಅಥವಾ ಅವ್ರಿಗೆ ಯಾರಾದರೂ ಬೆಲೆ ಕೊಡದೇ ಇರೋಂಥವ್ರು, ಅವ್ರಿಗೆ ಯಾರಾದರೂ ವಿರೋಧಿಗಳ ಕುಟುಂಬ ಆ ಊರಲ್ಲಿ ಇತ್ತು ಅಂದರೆ, ಸೊ ಪೊಲೀಸ್ನವ್ರ ಜೊತೆ ನಿಕಟ ಸಂಪರ್ಕ ಯಾರು ಇರ್ತಾರೋ ಅವರ ವಿರೋಧಿ ಕುಟುಂಬದ ಮೇಲೆ ದೌರ್ಜನ್ಯ ಜಾಸ್ತಿ. ಅದರಲ್ಲಿ ಅಮಾಯಕರುಗಳೇ ಜಾಸ್ತಿ ಸಿಗ್ತಾರೆ ಅವ್ರ ವಿರೋಧಿಗಳು. ಇದು ನಮ್ಮ ಹಳ್ಳಿಗಳ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ಇದು ಈ ಪೊಲೀಸ್ನವರು ಈ ಕಳ್ಳರುಗಳು ಮತ್ತು ಇಂಥ ಈ ಪುಡಾರಿಗಳ ಜೊತೆ ಸಂಪರ್ಕ ಬಿಟ್ಟರೆ ಕಳ್ತನಗಳು ಮತ್ತು ಇಂಥ ದೌರ್ಜನ್ಯಗಳು ಕಡಿಮೆ ಆಯ್ತವೆ ಸರ್. ಈ ಕಳ್ತನ ಜಾಸ್ತಿ ಆಗೋದು ಹಳ್ಳಿ ಮಟ್ಟದಲ್ಲಿ, ಮತ್ತು ಇಂಥ ದೌರ್ಜನ್ಯಗಳು ಜಾಸ್ತಿ ಆಗೋದು ಈ ಪೊಲೀಸ್ನವರಿಂದನೇ. ಈ ಪೊಲೀಸ್ನವ್ರು ಯಾವಾಗ ಅವ್ರ ಜೊತೆ ನಿಕಟ ಸಂಪರ್ಕದಲ್ಲಿ ಇರ್ತಾರೋ ಆ ಧೈರ್ಯದ ಮೇಲೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಿರ್ತಾರೆ. ಸೊ ಅವ್ರಿಗಿನ್ನೂ ಹುಮ್ಮಸ್ ಬಂದ್ಬಿಡುತ್ತೆ. ಪೊಲೀಸ್ನವರು ಅವ್ರ ಎದುರಿಗೆ ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡ್ಬಿಡ್ತಾರೆ. ಆಮೇಲೆ ಇವ್ರ ಎದುರಿಗೆ ಅವ್ರಿಗೆ ಅಟ್ಯಾಕ್ ಮಾಡಿಬಿಡ್ತಾರೆ ಪೊಲೀಸ್ನವರೇ. ಇವರದ್ರಿಗೆ ಅವ್ರಿಗೆ ಜೋರು ಮಾಡೋದು ಇಂಥದ್ದೆಲ್ಲ ಮಾಡಿಬಿಡ್ತಾರೆ. ಸೊ ಈ ಒಂದು ಕಾರಣಕ್ಕೆ ಈ ಹಳ್ಳಿಗಳಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ಜಾಸ್ತಿ ಆಯ್ತವೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಏನು ಇವಾಗ ನಾವು ಸುದ್ದಿ ಮಾಡಿದ್ಮೇಲೆ ನಿಮ್ಮ ಊರಲ್ಲಿ ಯಾವ ರೀತಿ ವಾತಾವರಣ ಇದೆ? ಜನಗಳು ನಿಮ್ಮನ್ನು ನೋಡುವಂಥ ಮನಸ್ಥಿತಿ ಏನಾಗಿದೆ ಇವಾಗ? ಸರ್, ಈ ಥರ ಸುದ್ದಿ ಮಾಡಿದ್ಮೇಲೆ ಜನಕ್ಕೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗಿ ಬಂತು. ಸುಮಾರು ಅಣ್ಣ ಒಂದು ಟ್ಯಾಂಕರ್ ಅಂತ ತಗೊಬಂದ್ಮೇಲೆ ನಮಗೆ ಇವನು ಕಡಿಮೆ ಚಾರ್ಜ್ಗೆಲ್ಲ ಹೊಡಿತಾ ಇದ್ನಲ್ಲ, ಅವಾಗಿಂದನೇ ಟಾರ್ಗೆಟ್ ಮಾಡಿದ್ರು.
ಆಗ ಟಾರ್ಗೆಟ್ ಮಾಡಿ ಒಂದೊಂದೇ ಹಿಂಸೆಗಳನ್ನ ಕೊಡಕ್ ಶುರು ಮಾಡಿದ್ರು. ನಿಮ್ಗೆ ಎಷ್ಟು ವರ್ಷಗಳಿಂದ ಸಮಸ್ಯೆಗಳು ಶುರು ಆಯ್ತು? ಸುಮಾರು 4 ವರ್ಷದಿಂದನೂ ಶುರುವಾಗಿದೆ ಸರ್ ಇದು. ಅವಾಗಿಂದ ಒಂದೊಂದೇ ರೀತಿಲಿ ಟಾರ್ಗೆಟ್ ಮಾಡಿ ಈ ತರ ತೊಂದರೆ ಕೊಡಕ್ ಶುರುವಾಗಿದ್ರು. ಜೊತೆಗೆ ಪೊಲೀಸ್ ಇಂದ ತುಂಬಾ ಅಂದ್ರೆ ತುಂಬಾನೇ ಅವನ್ಗೆ ಹೆಲ್ಪ್ ಸಿಗ್ತೈತೆ. ನಾವ್ ಏನ್ ಹೇಳಿದ್ರು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅವರು ನೋಡಿ ವಿಚಾರಣೆ ಮಾಡಿ ಮಾಡೋ ಅಂತವ್ರು ಏನಲ್ಲ. ಜೊತೆಗೆ ಊರಿನ ಮುಖ್ಯಸ್ಥರಿಗೂ ಕೆಲವ್ರಿಗೆ ಹೇಳಿ ನೋಡಿದ್ವಿ, ಏನೋ ಎಲ್ಲಾರ ದೃಷ್ಟಿಲಿ ಏನೋ ಮಾಡಿ ಅವನ್ಗೆ ಒಳ್ಳೇದಾಗ್ಬಿಡ್ಬೇಕು ಅಂತ ನೋಡ್ತಾರೆ ಹೊರ್ತು ಏನಾಗೈತೆ ಏನಾಗಿರ್ಬೋದು, ಯಾವಾಗಿಂದ ಆಯ್ತು, ಯಾಕೆ ಹಿಂಗೆ ಆಯ್ತೈತೆ, ಯಾರು ಅದನ್ನ ತಿಳಿಸಿ ನೋಡೋಣ ಮಾಡೋಣ ಅಂತ ಯಾರೂ ಪ್ರಯತ್ನ ಮಾಡಲಿಲ್ಲ. ಈ ಸುದ್ದಿಯಿಂದ ನನಗೆ ಜನಕ್ಕೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಸರ್, ಗೊತ್ತಾಗಲೇಬೇಕು. ನನಗೆ ಇಷ್ಟೊಂದು ಪೊಲೀಸ್ ಕೇಸು ಈ ಥರ ಎಲ್ಲ ಆಗಿ ಪದೇ ಕಂಪ್ಲೇಂಟು, ಮತ್ತು ಅವ್ರದ್ದು ಯಾವುದೇ ಕಂಪ್ಲೇಂಟ್ ಕೊಟ್ಟು FIR ಮಾಡ್ತಾರೆ. ನಾವು ಕೊಟ್ಟರೆ ಬರೀ NCR ಅಷ್ಟೇ, ನಾವು ಹೋದರೆ ಯಾವುದೇ ರೀತಿ ರೆಸ್ಪಾನ್ಸು ಮಾಡ್ತಿರ್ಲಿಲ್ಲ. ಜೊತೆಗೆ ಯಾವಾಗಂದ್ರೆ ಆವಾಗ ಪೊಲೀಸು ಮನೆ ಹತ್ರ ಬಂದ್ಬಿಡೋರು ಸರ್. ಇದು ಒಂದು 2 ವರ್ಷದಿಂದನೂ ಶುರುವಾಗಿರೋ ಕತೆ ಇದು. ಯಾವಾಗ ಬೇಕಾದರೂ ಬಂದ್ಬಿಡ್ಬೋದು. ಬಂದು ಮನೆ ರೋಡ್ ಸೈಡೇ ಇದೆ, ನಮಗೆ ಅವರು ಬಂದಾಗ ಒಂಥರ ಅವಮಾನ ಆಗೋ ರೀತಿ ಅನ್ಸೋದು ಸರ್. ನಮಗೆ ನಿಮ್ಮ ಚಾನಲಿಂದ ಮತ್ತು ರವಿ ಕುಮಾರ್ ಸರ್ ಅವರಿಂದ ತುಂಬ ಹೆಲ್ಪ್ ಆಗಿದೆ. ಇನ್ನು ಮುಂದೆ ನಮಗೆ ಯಾರ ಸಹವಾಸನೂ ಇಲ್ಲದೇನೆ ನೆಮ್ಮದಿಯಾಗಿದ್ದರೆ ಸಾಕು. ಇಲ್ಲಿವರೆಗೂ ನಾವು ತುಂಬ ಅನುಭವಿಸಿದ್ದೀವಿ. ಒಂದು ವಾಟರ್ ಟ್ಯಾಂಕರ್ ತಗೊಬಂದದ ವಿಚಾರ ಎಲ್ಲಿಂದ ಎಲ್ಲಿವರೆಗೂ ಹೋಗಿ ಮುಟ್ಟೈತೆ. ಇಲ್ಲಿಂದ ಆಚೆಗಾದರೂ ನಮ್ಮನ್ನ ನೆಮ್ಮದಿಯಾಗಿರೋಕೆ ಬಿಟ್ರೆ ಸಾಕು. ಈ ಪೊಲೀಸ್ ದೌರ್ಜನ್ಯಗಳು ಇದೆಲ್ಲ ಕಡಿಮೆ ಆದರೆ ಸಾಕು ಸರ್ ನಮಗೆ. ಓಕೆ, ಧನ್ಯವಾದ ಮೇಡಮ್. ಧನ್ಯವಾದ ಸರ್. ಇವಾಗ ಮೊದಲಿಂದ ಬೇಲ್ ಸಿಗ್ತಿರೋಲ್ಲ ಏನು ಇದು ಅಂತ ಅಂದ್ಬಿಟ್ಟು ಎಲ್ಲ ಪ್ರಚಾರ ಮಾಡಿ ಈ ಯೋಗೇಶ ಎಲ್ಲನೂ ಇದು ಮಾಡಿ ನನ್ನ ಮಗ ಹೊಡೆದವ್ರು ಹೊಡೆದ ಅಂತ ಹೇಳಿ ಸುಳ್ಳು ಅಭಿಪ್ರಾಯ ಹೇಳಿ ಈ ಥರ ಮಾಡಿ ಬೇಲ್ ಸಿಗ್ದಂಗೆ ಮಾಡಿದ್ದ. ಇವಾಗ ನೀವು ಎಲ್ಲ ಇದು ಮಾಡೋದಕ್ಕೆ ಇವಾಗ ಬೇಲು ಎಲ್ಲ ನಮ್ಮ ರವಿ ಅವರು ಎಲ್ಲ ಕಂಟಿನ್ಯೂ ಮಾಡೋದಕ್ಕೆ ಈಗ ನೆಮ್ಮದಿಯಾಗೆ ತಿರುಗಾಡ್ತಾವೆ. ಈಗ ಜನಕ್ಕೆಲ್ಲ ಪ್ರಚಾರ ಗೊತ್ತಾಯ್ತು. ಈಗ ನಾವು ಏನೋ ಪೊಲೀಸ್ನವ್ರು ಮನೆ ತಕ್ಕ ಬಂದು ಹಿಂಗೆಲ್ಲ ಭಾರಿ ಇದು ಮಾಡ್ತಿದ್ರು. ನಾವು ಗದ್ದೆಗೆ ಯಾಕಂದ್ರೆ ಏನು ನೆಮ್ಮದಿಯಾಗಿದ್ವು. ನಾವು 2 ವರ್ಷದಿಂದ ಪೊಲೀಸ್ನವರು ಈ ಯೋಗೇಶ ಕರ್ಕೊಂಡ್ಬರೋದು, ಸುಳ್ಳು ಸಾಕ್ಷಿ ಹೇಳೋದು ಈ ಥರ ಮಾಡಿ ಜನಕ್ಕೂ ನೆಮ್ಮಸವನೆ. ಒಳ್ಳೊಳ್ಳೆ ಮೇನ್ ಗೌಡ್ಗಳಿಗೆ ಹೇಳ್ಕೊಂಡು ಪ್ರಚಾರ ಮಾಡೋವನ್ನ. ಇವಾಗ ನೀವೆಲ್ಲ ಈ ಥರ ನ್ಯೂಸು ಇದು ಮಾಡೋ ಕಂಡಿಡಿದ ಮೇಲೆ ಈಗ ಒಂದು ಸ್ವಲ್ಪ ನೆಮ್ಮದಿ ಆಯ್ತು. ಈಗ ಈ ಥರ ಕಂಡಿಡಿದು ಇದು ಮಾಡಿದ್ಮೇಲೆ ಈ ಪೊಲೀಸ್ನವ್ರನ್ನ ಮನೆ ತಕ್ಕ ಬರ್ದಾಗ್ಬಿಟ್ರೆ ಸಾಕು ನಮಗೆ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನಾವು ವೈದ್ಯರನ್ನ ದೇವರು ಅನ್ನೋ ರೀತಿಲಿ ವೈದ್ಯೋ ನಾರಾಯಣೋ ಹರಿ ಅಂತ ಒಂದು ಅವ್ರಿಗೊಂದು ಗೌರವನೂ ಕೊಡ್ತೀವಿ ಸ್ನೇಹಿತರೆ. ಆದರೆ ಒಬ್ಬ ವೈದ್ಯ ಮಾಡಿರುವಂಥ ಎಡವಟ್ಟಿಂದಾಗಿ ಸುಪ್ರೀಂ ಕೋರ್ಟ್ ಹೋಗಿದೆ. ಆದರೆ ಸ್ನೇಹಿತರೆ, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಸುಳ್ಳು ಕೆಲ ಕಾಲ ವಿಜೃಂಭಿಸ್ಬೋದು, ಆದರೆ ಅಂತಿಮವಾಗಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಮತ್ತೆ ಈ ಪ್ರಕರಣದ ಒಂದು ರೋಚಕವಾದಂಥ ಒಂದು ಕುತೂಹಲಕರವಾದಂಥ ಒಂದು ವರದಿ ಇದೆ. ಅದನ್ನು ಕೇವಲ ಕೆಲವೇ ದಿನದಲ್ಲಿ ನಿಮ್ಗೆ ನೀಡ್ತೀವಿ. ಧನ್ಯವಾದ ಸ್ನೇಹಿತರೆ. ಈ ಸುದ್ದಿ ನೋಡಿದ್ದಕ್ಕಾಗಿ. ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಪರ್ವ TV ವಾಹಿನಿನ ಹೆಚ್ಚು ಜನಗಳ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದ ಸ್ನೇಹಿತರೆ. ನಮ್ಮ YouTube ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.